ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲಕಲ್ ಇವರ ಆಡಳಿತ ಮಂಡಳಿ ಚುನಾವಣೆ ಭರ್ಜರಿ ಯಶಸ್ಸು. ಶಾಂತಿ, ಶಿಸ್ತು ಮತ್ತು ಪಾರದರ್ಶಕತೆಯೊಂದಿಗೆ ಮತದಾನ ಹಾಗೂ ಫಲಿತಾಂಶ ಪ್ರಕಟ. ನಗರದ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲಕಲ್ ಇದರ ಆಡಳಿತ ಮಂಡಳಿಯ ಚುನಾವಣೆಯು ಜನವರಿ 25, 2026 ರಂದು ಅತ್ಯಂತ ಶಾಂತಿಯುತ, ಶಿಸ್ತಿನ ಮತ್ತು ಸುವ್ಯವಸ್ಥಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಬೆಳಗ್ಗೆಯೇ ಸಂಘದ ಸದಸ್ಯರು ಮತಗಟ್ಟೆಗಳಿಗೆ ಆಗಮಿಸಿ ಉತ್ಸಾಹದಿಂದ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಹಿರಿಯ ನಾಗರಿಕರು, ಯುವ ಸದಸ್ಯರು ಸೇರಿದಂತೆ ಎಲ್ಲಾ ವರ್ಗದ ಮತದಾರರು ಸಾಲುಗಟ್ಟಿ ನಿಂತು ಶಿಸ್ತಿನಿಂದ ಮತದಾನ ಮಾಡಿದ್ದು ಸಂಘದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಯಾವುದೇ ಗೊಂದಲಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸದೆ ಸಂಜೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಸುಗಮವಾಗಿ ಮುಕ್ತಾಯಗೊಂಡಿತು. ಚುನಾವಣೆಯ ಯಶಸ್ಸಿಗೆ ಸಂಘದ ಸಿಬ್ಬಂದಿಗಳು, ಚುನಾವಣಾ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಮಹತ್ವದ ಪಾತ್ರವಿತ್ತು. ಮತಗಟ್ಟೆಗಳಲ್ಲಿ ಸಮರ್ಪಕ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿತು. ಅಭ್ಯರ್ಥಿಗಳು ಮತ್ತು ಮತದಾರರು ಚುನಾವಣಾ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಂಪೂರ್ಣ ಸಹಕಾರ ನೀಡಿದರು. ಮತದಾನ ಮುಗಿದ ತಕ್ಷಣವೇ ಚುನಾವಣಾ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಯಿತು. ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ಕ್ರಮಗಳಿಗೆ ಆದ್ಯತೆ ನೀಡಿ ಮತ ಎಣಿಕೆ ನಡೆಸಲಾಯಿತು. ಹಲವು ಗಂಟೆಗಳ ನಿಖರ ಎಣಿಕೆಯ ನಂತರ ಸಂಜೆ 7 ಗಂಟೆಗೆ ವಿಜಯಶಾಲಿಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಓದಿ ಪ್ರಕಟಿಸಿದರು. ಈ ಸಂಘದ ಚುನಾವಣೆ ಫಲಿತಾಂಶ ಘೋಷಣೆ ದಿನಾಂಕ 19/1/2026 ಮೊದಲಿಗೆ ಆವರಣವಾಗಿ ಆಯ್ಕೆಯಾದವರ ಹೆಸರನ್ನ ಇಲ್ಲಿ ಘೋಷಿಸಲಾಗ್ತೈತಿ. ಮೊದಲನೆಯದಾಗಿ ಹಿಂದುಳಿದ ವರ್ಗದಿಂದ ಶ್ರೀ ರಾಮನಗೌಡ ವೆಂಕಟಗೌಡ ಅರಸಿನಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದಿಂದ ಶ್ರೀ ಆನಂದ್ ಕುಮಾರ್ ರೇಖಪ್ಪ ರಾಘವ್ ಅವರು ಹಾಗೂ ಪರಿಶಿಷ್ಟ ಕನ್ನಡ ಕ್ಷೇತ್ರದಿಂದ ಶ್ರೀ ಭೀಮಣ್ಣ ಪಿತ್ರಪ್ಪ ದೇವದುರ್ಗ ಅವರು ಈ 3 ಮಹಿಳೆಯರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇಂದು ಅಂದರೆ 25/1/2026 ನಡೆಯುವ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದಿಂದ ಪ್ರಗಂತ ಮತಗಳನ್ನ ಘೋಷಿಸಲಾಗ್ತೈತಿ. ಮೊದಲನೇದಾಗಿ ಶ್ರೀ ಈರಣ್ಣ ಷಣ್ಮುಖಪ್ಪ ಕಂಡುಕೊಂಡವರಿಗೆ 364 ಮತಗಳು, ಕಿರಣ್ ಕುಮಾರ್ ಹೇಮಂತಪ್ಪ ನಿಜಣ್ಣನವರ 371 ಮತಗಳು, ಚೌಡಪ್ಪ ಎಂಕಪ್ಪ ಮುರುಘಾ 344 ಮತಗಳು, ಚೌಡೇಶ್ ಯಮನಪ್ಪ ಬಂಡಾರಿಗೆ 253 ಮತಗಳು, ಜಂಬಣ್ಣ ಚೌಡಪ್ಪ ಕೊಪ್ಪಳವರಿಗೆ 343 ಮತಗಳು, ನಾಗೇಶ್ ಈರಣ್ಣಪ್ಪ ದಾವಣಪಲ್ಲಿ 493 ಮತಗಳು, ನಾರಾಯಣ ಕಂಡುಕೊಂಡವರಿಗೆ 513 ಮತಗಳು, ಲಕ್ಷ್ಮೀ ಅವರಿಗೆ 218 ಮತಗಳು, ಪ್ರಕಾಶ್ ಶ್ರೀನಿವಾಸ್ ಅವರಿಗೆ 48 ಮತಗಳು, ಮಾರುತಿ ಗೋವಿಂದಪ್ಪ ಬೋನಸಿ ಅವರಿಗೆ 122 ಮತಗಳು, ಮುತ್ತುರಾಜ್ ಶ್ರೀನಿವಾಸ್ ಪಾನಿ ಅವರಿಗೆ 217 ಮತಗಳು, ವೀರೇಶ್ ಕಂಠಪ್ಪ ಹಳದವರಿಗೆ 21 ಮತಗಳು, ವೀರೇಶ್ ಅಣ್ಣಪ್ಪ ಪಾನಿ ಅವರಿಗೆ 116 ಮತಗಳು, ವೆಂಕಟೇಶ್ ಅಣ್ಣಪ್ಪ ಲಾಳಿಯವರಿಗೆ 363 ಮತಗಳು, ವೆಂಕಟೇಶ್ ಹನುಮಂತಪ್ಪ ತೆಗ್ಗೆ ಅವರಿಗೆ 3 ಮತಗಳು, ವೆಂಕಟೇಶ್ ಹೇಮಣ್ಣ ಮುರುಘಾ ಅವರಿಗೆ 132 ಮತಗಳು, ಶ್ರೀನಿವಾಸ ರಂಗಪ್ಪ ಕೊಪ್ಪಳ ಅವರಿಗೆ 282 ಮತಗಳು. ಇನ್ನು ಹಿಂದುಳಿದ ಆ ವರ್ಗದ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳಿಗೆ ಪಡೆದ ಮತಗಳು ಶ್ರೀ ಈರಣ್ಣ ಸಿದ್ದರಾಮಪ್ಪ ಕಲ್ಕಾವರಿಗೆ 154 ಮತಗಳು, ಗಮ್ಮಪ್ಪ ಹಳ್ಳಪ್ಪ ರಂಗರಾವರಿಗೆ 250 ಮತಗಳು, ಚೌಡೇಶ್ ಬಣ್ಣಪ್ಪ ಮುರುಘಾವರಿಗೆ 236 ಮತಗಳು, ಮುತ್ತಮ್ಮ ಪನ್ನಪ್ಪ ಕೊಂದಮ್ಮವರಿಗೆ 15 ಮತಗಳು, ವಿಜಯ ಮಲ್ಲಪ್ಪ ಶಿವರಾವರಿಗೆ 74 ಮತಗಳು. ಇನ್ನು ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳು ಪಡೆದಂತಹ ಮತಗಳು ಶ್ರೀಮತಿ ಅನಿತಾ ನಾರಾಯಣ್ ಭಂಡಾರಿ ಅವರಿಗೆ 259 ಮತಗಳು, ಶ್ರೀಮತಿ ಉಷಾ ವೆಂಕಟೇಶ್ ಪೆದ್ದಿ ಅವರಿಗೆ 43 ಮತಗಳು, ಶ್ರೀಮತಿ ಗೀತಾ ಕೇಮಣ್ಣ ಜಾವನಕೊಂಡ ಅವರಿಗೆ 460 ಮತಗಳು, ಶ್ರೀಮತಿ ವಿಜಯಲಕ್ಷ್ಮಿ ಕೆಲ್ಲಪ್ಪ ಕಾವೂರು ಅವರಿಗೆ 33 ಮತಗಳು, ಶ್ರೀಮತಿ ಅಂತಿಮವಾಗಿ ಆಯ್ಕೆಯಾದವರ ಫಲಿತಾಂಶ ಕೊಡ್ತೀನಿ. ಸಾಮಾನ್ಯ ವರ್ಗದಿಂದ ಶ್ರೀ ನಾರಾಯಣ ತಿಪ್ಪಣ್ಣ ಕಂದಿಕೊಂಡವರು, ಶ್ರೀ ನಾಗೇಶ್ ಈರಣ್ಣಪ್ಪ ದಾವಣಕೊಂಡವರು, ಶ್ರೀ ಕಿರಣ್ ಕುಮಾರ್ ಹೇಮಂತಪ್ಪ ನಿಜಮ್ಮನವರು, ಶ್ರೀ
ಕಂಬಿಕೊಂಡವರು, ಶ್ರೀ ವೆಂಕಟೇಶ್ ನವರಪ್ಪ ರಾವರೆಡ್ಡಿ ಅವರು, ಶ್ರೀ ಚೌಡಪ್ಪ ಯಂಕಪ್ಪ ಮುಗಲ್ ಅವರು, ಶ್ರೀ ಗಮ್ಮಣ್ಣ ಚೌಡಪ್ಪ ಕೊಪ್ಪಳ ಅವರು ಸಾಮಾನ್ಯ ವರ್ಗದಿಂದ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ಆ ವರ್ಗದಿಂದ ಶ್ರೀ ಗಂಗಪ್ಪ ಹೊಳಪ್ಪ ರಂಗ ಅವರು ಆಯ್ಕೆಯಾಗಿದ್ದಾರೆ. ಆಮೇಲೆ ಮಹಿಳಾ ವರ್ಗದಿಂದ ಶ್ರೀಮತಿ ಗೀತಾ ಕೇಮಣ್ಣ ಯಾವಮಣಿ ಅವರು, ಶ್ರೀಮತಿ ಶೋಭಾ ಶ್ರೀನಿವಾಸ ಕೃಪಾಯಿ ಅವರು ಮಹಿಳಾ ವರ್ಗದಿಂದ ಆಯ್ಕೆಯಾಗಿದ್ದಾರೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು, ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರಲ್ಲಿ ಅಪಾರ ಹರ್ಷ ಮತ್ತು ಉತ್ಸಾಹ ಕಂಡುಬಂದಿತು. ಜಯಕಾರದ ಘೋಷಗಳು, ಪರಸ್ಪರ ಅಭಿನಂದನೆಗಳು ಹಾಗೂ ಸಂಭ್ರಮದ ವಾತಾವರಣದೊಂದಿಗೆ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶವು ಸ್ಪಷ್ಟವಾಗಿ ಪ್ರತಿಬಿಂಬಿತವಾಯಿತು. ಒಟ್ಟಾರೆ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣೆಯು ಪೂರ್ಣ ಪಾರದರ್ಶಕತೆ, ಶಾಂತಿ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಇದಕ್ಕೆ ಕಾರಣರಾದ ಚುನಾವಣಾ ಅಧಿಕಾರಿಗಳು, ಸಂಘದ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು, ಅಭ್ಯರ್ಥಿಗಳು ಹಾಗೂ ಜವಾಬ್ದಾರಿಯುತವಾಗಿ ಮತದಾನ ಮಾಡಿದ ಎಲ್ಲಾ ಸದಸ್ಯರಿಗೆ ಸಂಘದ ವಲಯದಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಇಂತಹ ಜನಪರ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮಗಳು ಹಾಗೂ ಚುನಾವಣಾ ಪ್ರಕ್ರಿಯೆಗಳನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ಸಮಗ್ರವಾಗಿ ಜನತೆಗೆ ತಲುಪಿಸುವುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಮುಖ್ಯ ಆಶಯವಾಗಿದೆ. ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರ ಮಟ್ಟದವರೆಗೆ ಸಹಕಾರಿ ಸಂಘಗಳು, ಸಾಮಾಜಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಿಗೆ ವಿಶೇಷ ಆದ್ಯತೆ ನೀಡಿ ವರದಿ ಮಾಡುವ ಮೂಲಕ ಜನರ ಧ್ವನಿಯನ್ನು ಸಮಾಜದ ಪ್ರತಿಯೊಂದು ಮೂಲೆಗೂ ತಲುಪಿಸುವ ಬದ್ಧತೆಯನ್ನು ವಿಎನ್ ನ್ಯೂಸ್ ಹೊಂದಿದೆ. ಮುಂದೆಯೂ ಸಹ ಸತ್ಯ, ಸ್ಪಷ್ಟತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಇಂತಹ ಕಾರ್ಯಕ್ರಮಗಳು, ಚುನಾವಣೆಗಳು ಹಾಗೂ ಜನಪರ ಚಟುವಟಿಕೆಗಳನ್ನು ಜನತೆಗೆ ತಲುಪಿಸಲು ನಮ್ಮ ವಿಎನ್ ನ್ಯೂಸ್ ವಾಹಿನಿ ಸದಾ ನಿಮ್ಮೊಂದಿಗೆ ಇರುತ್ತದೆ.